ನಮಸ್ಕಾರ ಎಲ್ರಿಗೂ, ನನ್ನ ಲೂನಾಸ್ ಡೈರೀಸ್ ಬ್ಲಾಗ್ಗೆ ವೆಲ್ಕಮ್. ಎಂತ ಮತ್ತೆ ಇಲ್ಲ ಆರಾಮ? ಜೀವನ ನಮಗೆ ಪ್ರತಿದಿನ ಹೊಸ ಪಾಠಗಳನ್ನ ಕಲಿಸುತ್ತೆ. ಪರಿಪೂರ್ಣವಾಗಿ ಶುರು ಮಾಡೋದು ಮುಖ್ಯ ಅಲ್ಲ, ಶುರು ಮಾಡೋದು ಮುಖ್ಯ ಅಲ್ವಾ? ಹಾಗೆ ಚಿಕ್ಕ ಚಿಕ್ಕ ಪ್ರಯತ್ನಗಳು ನಮ್ಮ ಜೀವನವನ್ನು ಬದಲಾಯಿಸ್ಬೋದು. ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಎಲ್ಲ ಕೆಲಸವನ್ನು ಮ್ಯಾನೇಜ್ ಮಾಡೋದು ಅಷ್ಟು ಸುಲಭ ಅಲ್ಲ. ಆದರೆ ನಾವು ನಿಲ್ಲಿಸೋದೇ ಇಲ್ಲ, ಪ್ರಯತ್ನವನ್ನು ನಿರಂತರವಾಗಿ ಪಡ್ತಾನೆ ಇರ್ತೀವಿ. ಕೆಲವೊಮ್ಮೆ ತುಂಬ ಸುಸ್ತಾಗ್ತೀವಿ, ಸಾಕಪ್ಪ ಅನಿಸ್ಬಿಡತ್ತೆ. ಆದರೂ ಕೂಡ ನಾವು ಬಿಟ್ಕೊಡೋದಿಲ್ಲ, ಬಿಟ್ಕೊಡ್ಲೂಬಾರ್ದು, ಬೇರೆ ವಿಧಿನೂ ಇಲ್ಲ ಅಲ್ವಾ? ನಮ್ಮ ಜೀವನದಲ್ಲಿ ನಾನು ಕಲಿತಂಥ ದೊಡ್ಡ ಪಾಠ ಏನಪ್ಪ ಅಂತಂದರೆ, ಸಮಯವನ್ನು ಒಳ್ಳೆಯ ಕೆಲಸಕ್ಕಾಗಿ, ಒಳ್ಳೆಯ ವಿಷಯಕ್ಕಾಗಿ ಯುಟಿಲೈಸ್ ಮಾಡ್ಕೊಳ್ಳುವಂಥದ್ದು. ನಾವು ಎಷ್ಟು ಸಮಯವನ್ನು ಒಳ್ಳೆಯ ಕೆಲಸಕ್ಕಾಗಿ ಯುಟಿಲೈಸ್ ಮಾಡ್ಕೊಳ್ತೀವೋ ಅಷ್ಟು ಎತ್ತರಕ್ಕೆ ಬೆಳಿತೀವಿ. ಹಾಗೆ ಸಂತೋಷಗಳನ್ನ ದೊಡ್ಡ ದೊಡ್ಡ ವಿಷಯಗಳೆಲ್ಲ ಮಾತ್ರ ಹುಡ್ಕೊತದಲ್ಲ, ಸಣ್ಣ ಸಣ್ಣ ಕ್ಷಣಗಳಲ್ಲೂ ನಾವು ಸಂತೋಷವನ್ನು ಕಂಡುಕೊಳ್ತಾ ಹೋದರೆ ನಮ್ಮ ಜೀವನ ಇನ್ನಷ್ಟು ಸುಂದರವಾಗಿರುತ್ತೆ. ನಾನು ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಇಂಪ್ರೂವ್ ಆಗ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಜೀವನದಲ್ಲಿ ಇಂಪ್ರೂವ್ ಆಗಿ ಅಂತ ಹೇಳ್ತಾ ಮುಗಿಸ್ತೀನಿ. ನಮಸ್ಕಾರ ಎಲ್ರಿಗೂ, ನನ್ನ ಲೂನಾಸ್ ಡೈರೀಸ್ ಬ್ಲಾಗ್ಗೆ ವೆಲ್ಕಮ್. ಎಂತ ಮತ್ತೆ ಇಲ್ಲ ಆರಾಮ? ಜೀವನ ನಮಗೆ ಪ್ರತಿದಿನ ಹೊಸ ಪಾಠಗಳನ್ನ ಕಲಿಸುತ್ತೆ. ಪರಿಪೂರ್ಣವಾಗಿ ಶುರು ಮಾಡೋದು ಮುಖ್ಯ ಅಲ್ಲ, ಶುರು ಮಾಡೋದು ಮುಖ್ಯ ಅಲ್ವಾ? ಹಾಗೆ ಚಿಕ್ಕ ಚಿಕ್ಕ ಪ್ರಯತ್ನಗಳು ನಮ್ಮ ಜೀವನವನ್ನು ಬದಲಾಯಿಸ್ಬೋದು. ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಎಲ್ಲ ಕೆಲಸವನ್ನು ಮ್ಯಾನೇಜ್ ಮಾಡೋದು ಅಷ್ಟು ಸುಲಭ ಅಲ್ಲ. ಆದರೆ ನಾವು ನಿಲ್ಲಿಸೋದೇ ಇಲ್ಲ, ಪ್ರಯತ್ನವನ್ನು ನಿರಂತರವಾಗಿ ಪಡ್ತಾನೆ ಇರ್ತೀವಿ. ಕೆಲವೊಮ್ಮೆ ತುಂಬ ಸುಸ್ತಾಗ್ತೀವಿ, ಸಾಕಪ್ಪ ಅನಿಸ್ಬಿಡತ್ತೆ. ಆದರೂ ಕೂಡ ನಾವು ಬಿಟ್ಕೊಡೋದಿಲ್ಲ, ಬಿಟ್ಕೊಡ್ಲೂಬಾರ್ದು, ಬೇರೆ ವಿಧಿನೂ ಇಲ್ಲ ಅಲ್ವಾ? ನಮ್ಮ ಜೀವನದಲ್ಲಿ ನಾನು ಕಲಿತಂಥ ದೊಡ್ಡ ಪಾಠ ಏನಪ್ಪ ಅಂತಂದರೆ, ಸಮಯವನ್ನು ಒಳ್ಳೆಯ ಕೆಲಸಕ್ಕಾಗಿ, ಒಳ್ಳೆಯ ವಿಷಯಕ್ಕಾಗಿ ಯುಟಿಲೈಸ್ ಮಾಡ್ಕೊಳ್ಳುವಂಥದ್ದು. ನಾವು ಎಷ್ಟು ಸಮಯವನ್ನು ಒಳ್ಳೆಯ ಕೆಲಸಕ್ಕಾಗಿ ಯುಟಿಲೈಸ್ ಮಾಡ್ಕೊಳ್ತೀವೋ ಅಷ್ಟು ಎತ್ತರಕ್ಕೆ ಬೆಳಿತೀವಿ. ಹಾಗೆ ಸಂತೋಷಗಳನ್ನ ದೊಡ್ಡ ದೊಡ್ಡ ವಿಷಯಗಳೆಲ್ಲ ಮಾತ್ರ ಹುಡ್ಕೊತದಲ್ಲ, ಸಣ್ಣ ಸಣ್ಣ ಕ್ಷಣಗಳಲ್ಲೂ ನಾವು ಸಂತೋಷವನ್ನು ಕಂಡುಕೊಳ್ತಾ ಹೋದರೆ ನಮ್ಮ ಜೀವನ ಇನ್ನಷ್ಟು ಸುಂದರವಾಗಿರುತ್ತೆ. ನಾನು ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಇಂಪ್ರೂವ್ ಆಗ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಜೀವನದಲ್ಲಿ ಇಂಪ್ರೂವ್ ಆಗಿ ಅಂತ ಹೇಳ್ತಾ ಮುಗಿಸ್ತೀನಿ.